ಜಿ ಕನ್ನಡ ವಾಹಿನಿಲಿ ಹೊಸ ಧಾರಾವಾಹಿಯೊಂದು ಪ್ರಸಾರ ಆಗೋದಕ್ಕೆ ರೆಡಿಯಾಗಿದೆ. ಸೊ ಹೊಸ ಧಾರಾವಾಹಿ ಯಾವುದು ಅಂದರೆ ಕೃಷ್ಣಾರುಕು. ಈ ಕೃಷ್ಣಾರುಕು ಸೀರಿಯಲ್‌ನಲ್ಲಿ ಕೃಷ್ಣ ಪಾತ್ರ ಮಾಡಿರುವಂತಹ ಅಯ್ಯನ ಮನೆ ಖ್ಯಾತಿಯ ಅಕ್ಷಯ್ ಅವರು ನಮ್ಮ ಜೊತೆಗೆ ಇದ್ದಾರೆ. ಸೊ ಹೇಗಿತ್ತು ಈ ಒಂದು ಜರ್ನಿ? ಹೇಗೆ ಈ ಒಂದು ಪಾತ್ರವನ್ನು ಆಯ್ಕೆ ಮಾಡಿಕೊಂಡ್ರು? ಹಾಗೆ ಅವರ ಒಂದು ಕರಿಯರ್ ಯಾವ ಥರ ನಡೀತಾ ಇದೆ? ಪ್ರತಿಯೊಂದನ್ನು ಕೇಳೋಣ. ಹಾಗೆ ಸೀರಿಯಲ್ ಬಗ್ಗೆ ಕೂಡ ಮಾತನಾಡೋಣ. ಮೊದಲಾಗಿ ಸ್ವಾಗತಿಸೋಣ. ಹಾಯ್ ಅಕ್ಷಯ್. ಹಾಯ್ ಹಾಯ್ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು? ಸೂಪರ್ ಆಗಿದ್ದೀನಿ. ಓಕೆ. ಎಷ್ಟು ಬಾಟ್ಲು ಕುಡಿದು ಮುಗಿಸಿದ್ರಿ ಇಲ್ಲಿ ತನಕ? 30, 40, 50 ಮೇಲೆ ಹೋಗಿದೆ. ಓಕೆ. ಕುಡುಕನ್ ಪಾತ್ರ ಮಾಡೋದಂದ್ರೆ ಒಂದು ಸ್ವಲ್ಪ ಡಿಫ್ರೆಂಟ್ ಇರುತ್ತೆ. ಒಂದು ಸ್ವಲ್ಪ ಜಾಸ್ತಿ ವರ್ಕೌಟ್ ಮಾಡಬೇಕಾಗತ್ತೆ ಅಂತ. ಹೌದು, ಆ್ಯಕ್ಚುಲಿ ಹೌದು. ಯಾಕಂದರೆ ಈ ಕುಡ್ದಿರೋ ಪಾತ್ರ ಮಾಡಬೇಕು ಅಂದರೆ ಜನಕ್ಕೆ ಅದು ಎಲ್ಲೋ ಒಂಥರ ಆ್ಯಕ್ಟ್ ಮಾಡ್ತಿದ್ದೀವಿ ಅಂತ ಅನ್ನಿಸ್ಬಾರ್ದು. ನಿಜವಾಗ್ಲೂ ಅವ್ನು ಕುಡ್ದಿದ್ದಾನೆ, ಆ ಫೀಲ್ ಇದೆ ಅನ್ನೋಂಥ ಅನ್ನಿಸ್ಬೇಕು. ಸೊ ಅದು ತುಂಬಾ ಕಷ್ಟ ಆ್ಯಕ್ಚುಲಿ ಆ ಫೀಲ್ ಕೊಡೋದು. ಬಟ್ ಇಲ್ಲಿ ಐ ಡೋಂಟ್ ನೋ ಹೇಗೆ ಬರ್ತಿದೆ ಅಂತ. ಬಟ್ ಎಲ್ಲರೂ ಚಾನಲ್ ಅವರು ಅಷ್ಟೇ, ನಮ್ಮ ಪ್ರೊಡಕ್ಷನ್, ನಮ್ಮ ಪ್ರೊಡ್ಯೂಸರ್ ಆಗಲಿ, ನಮ್ಮ ಡೈರೆಕ್ಟರ್ ಆಗಲಿ ತುಂಬಾ ಚೆನ್ನಾಗಿ ಬರ್ತಿದೆ. ಆ ಫೀಲೆಲ್ಲ ತುಂಬಾ ಚೆನ್ನಾಗಿ ಕಾಣ್ತಿದೆ ಅಂತ ಹೇಳ್ತಿದ್ದಾರೆ. ಸೊ ಎಲ್ಲ ಒಂಥರ ಖುಷಿ. ಓಕೆ, ಚೆನ್ನಾಗಿ ಬರ್ತಿದೆ ಅಂತ. ಆ್ಯಕ್ಚುಲಿ ಚೆನ್ನಾಗಿದೆ. ಪ್ರೋಮೋದಲ್ಲಿ ಚೆನ್ನಾಗಿ ಕಾಣಿಸ್ಕೊಂಡ್ರಿ ಅದರಲ್ಲಿ, ಆ ಪಾತ್ರದಲ್ಲಿ. ಸೊ ಒಂದು ಪಾತ್ರವನ್ನು ಮಾಡಬೇಕು ಅಂತಂದರೆ ಸಾಕಷ್ಟು ಅದರ ಮೇಲೆ ವರ್ಕ್ ಮಾಡಬೇಕಾಗತ್ತೆ. ಹಾಗೆ ನಿಮ್ಮ ಒಂದು ಕೆರಿಯರ್ ಬೇಸ್ಡಾಗಿ ಈ ಒಂದು ಪಾತ್ರ ನಿಮಗೆ ನೀವಿಷ್ಟು ದಿನ ಮಾಡಿರುವಂತಹ ಪಾತ್ರಕ್ಕಿಂತ ಸಿಕ್ಕಾಪಟ್ಟೆ ಡಿಫ್ರೆಂಟ್ ಆಗಿದೆ. ಸೊ ನಾವು ಒಲವಿನ ನಿಲ್ದಾಣದಲ್ಲೂ ನೋಡಿದ್ವಿ, ಅಯ್ಯನ ಮನೆಯಲ್ಲೂ ಕೂಡ ನೋಡಿದ್ವಿ, ಈ ಪಾತ್ರ ಕೂಡ ಈಗ ನೋಡ್ತಾ ಇದ್ದೀವಿ. ಸೊ ಎಲ್ಲವನ್ನೂ ಹೋಲಿಸ್ತಾ ಹೋದರೆ ಈ ಪಾತ್ರ ಮಾಡೋದು ಎಷ್ಟು ಕಷ್ಟ ಆಯಿತು? ಹಾಗೆ ನಿಮ್ಮನ್ನು ಹೇಗೆ ಅಪ್ರೋಚ್ ಮಾಡಿದ್ರು ಈ ಪಾತ್ರಕ್ಕೆ? ಇಲ್ಲ, ಆ್ಯಕ್ಚುಲಿ ನೀವು ಹೇಳ್ದಂಗೆ ಪ್ರತಿಯೊಂದು ನಾನು ಪ್ರಾಜೆಕ್ಟ್ ಮಾಡಿದಾಗ ಒಂಥರ ಎಲ್ಲ ಕ್ಯಾರೆಕ್ಟರ್ ತುಂಬಾ ಡಿಫ್ರೆಂಟ್ ಇತ್ತು. ಈಗ ಲಾಸ್ಟ್ ಅಯ್ಯನ ಮನೆ ಮಾಡಿದಾಗ ಅದೊಂಥರ ಸಾಫ್ಟ್ ಸೆಟಲ್ಡ್ ಕ್ಯಾರೆಕ್ಟರ್. ಸೊ ಒಲವಿನ ನಿಲ್ದಾಣ ಮಾಡಬೇಕಾದ್ರೂ ಅಷ್ಟೇ, ಒಂಥರ ಚಾಕ್ಲೇಟ್ ಬಾಯ್, ಮನೇಲಿ ಅವನು ಸ್ವಲ್ಪ ಜವಾಬ್ದಾರಿಗಳು ತೊಗೊಂಡು ಅದೊಂಥರ ಕ್ಯಾರೆಕ್ಟರ್ ಆದರೆ. ಬಟ್ ಇದು ಟೋಟಲಿ ಡಿಫ್ರೆಂಟ್ ಕ್ಯಾರೆಕ್ಟರ್. ಅವ್ನು ಕುಡಿತಾನೆ, ಅವನು ಎಲ್ಲೆಲ್ಲೋ ಮಲಗ್ತಾನೆ, ಸಿಕ್ಕಾಬಿಟ್ಟೆ ಹೊರಟ, ತುಂಬ ಮಾಸ್, ಅಷ್ಟೇ ಎಮೋಷ್ನಲ್ಲು. ಎಲ್ಲ ಒಬ್ಬ ಆ್ಯಕ್ಟರ್ಗೆ ಏನು ಬೇಕೋ ಎಲ್ಲ ಥರದ ಎಲಿಮೆಂಟ್ಸು ಇಲ್ಲಿದೆ ಈ ಕ್ಯಾರೆಕ್ಟ್ರಲ್ಲಿ. ಸೊ ಹಂಗಾಗಿ ಈ ಕ್ಯಾರೆಕ್ಟರ್ನ ಒಪ್ಕೊಂಡೆ. ಆ್ಯಕ್ಚುಲಿ ಇದನ್ನು ಫಸ್ಟ್ ಅಪ್ರೋಚ್ ಮಾಡಿದ್ದು ನನಗೆ ವಿದ್ಯಾ ಮ್ಯಾಮ್. ಹಿಂಗೆ ಯಾವುದೋ ಒಂದು ಇವೆಂಟಲ್ಲಿ ಸಿಕ್ಕಿದ್ವಿ. ವಿದ್ಯಾ ಮ್ಯಾಮ್ ನನಗೆ ಕೇಳಿದ್ರು, ಅಲ್ಲ ಅಕ್ಷಯ್, ಈ ಥರ ಒಂದು ಸ್ಟೋರಿ ಮಾಡ್ತಾಯಿದ್ದೀವಿ, ಇದಕ್ಕೆ ನೀವೇ ಸೂಟ್ ಆಗ್ತೀರಾ, ಹಾಗೆ ಹೀಗೆ ಅಂತ. ನನಗೆ ಫಸ್ಟು ನಾನು ಮಾಡಲ್ಲ ಅಂತ ಹೇಳಿದ್ದೆ. ಯಾಕಂದರೆ ಸ್ವಲ್ಪ ನಾನು ಬೇರೆ ಏನೋ ಸಿನಿಮಾ ಫೋಕಸ್ ಮಾಡ್ತಿದ್ದೆ. ಬಟ್ ಈ ಸ್ಟೋರಿ ಹೇಳಿದಾಗ ಸಿಕ್ಕಾಪಟ್ಟೆ ತುಂಬಾ ಮನಸ್ಸಿಗೆ ನಾಟ್ಬಿಡ್ತು. ಅಂದರೆ ಈ ಕೃಷ್ಣನ್ ಕ್ಯಾರೆಕ್ಟರ್ ಅದಾದಮೇಲೆ ಇಡೀ ಕತೆ ಕೇಳಿದಾಗ ತುಂಬಾ ಇಷ್ಟ ಆಗಿ, ಇಲ್ಲ ನಾನೇ ಮಾಡ್ತೀನಿ ಅಂತ ಹೇಳಿ, ಸೊ ಅಲ್ಲಿಂದ ಪ್ರೋಸೆಸ್ ಸ್ಟಾರ್ಟ್ ಆಗಿದ್ದು ಇಲ್ಲಿವರೆಗೂ ಬಂದಿದೆ. ಮನ್ಸಾರೆ ತುಂಬ ಇಷ್ಟಪಟ್ಟು ಮಾಡ್ತಿರೋ ಕ್ಯಾರೆಕ್ಟರ್. ಒಂದು ವೇದಿಕೆಯಲ್ಲಿ ನೀವು ಹೇಳ್ತೀರಾ, ನನ್ನ ನಿಜ ಜೀವನಕ್ಕೂ ಈ ಪಾತ್ರಕ್ಕೂ ತುಂಬ ಹೋಲಿಕೆ ಇದೆ ಅಂತ. ಆ್ಯಕ್ಚುಲಿ ಹೋಲಿಕೆ ಇದೆ. ಯಾಕಂದರೆ ನಾನು ಇದ್ದಿದ್ದೆ ಹಂಗೆ, ತುಂಬ ಹೊರಟ. ಅಪ್ಪ ನನಗೆ ಬೈತಾಯಿದ್ರು ಕಾಲೇಜ್ ಟೈಮಲ್ಲೆಲ್ಲ ಇದ್ದಾಗ. ಅಂದರೆ ಕುಡಿತಾ ಇರಲಿಲ್ಲ, ಬಟ್ ಇನ್ನೆಲ್ಲ ಕೆಲಸಗಳು ಮಾಡ್ತಿದ್ದೆ. ಸೊ ಅಮ್ಮ ಅತ್ತೆ ಏನು ಕ್ಯಾರೆಕ್ಟರ್ ಮಾಡ್ತಾಯಿದ್ದಾರೆ. ಸೊ ಅಮ್ಮ ನನಗೆ ಆ ಥರ ಇದ್ದರು, ತುಂಬಾ ನನಗೆ ಸಪೋರ್ಟ್ ಮಾಡ್ತಾಯಿದ್ರು. ಈ ಕಡೆ ಅಪ್ಪ ಬೈತಾಯಿದ್ರೆ, ಈ ಕಡೆ ಅಮ್ಮ ಸಪೋರ್ಟ್ ಮಾಡ್ತಾಯಿದ್ರು. ಸೊ ಎಲ್ಲೋ ಒಂದು ಕಡೆ ಈ ಅತ್ತೆ ಮತ್ತು ನಂದು ಬಾಂಡಿಂಗು ನಮ್ಮಮ್ಮ ಮತ್ತು ನನ್ನ ಪರ್ಸ್ನಲ್ ಲೈಫ್ ಥರ ಅನಿಸುತ್ತೆ. ಸೊ ಅದಕ್ಕೆ ಎಲ್ಲೂ ನಮಗೆ ನಾವು ಆ್ಯಕ್ಟ್ ಮಾಡ್ತಾಯಿದ್ದೀವಿ, ನಾವು ಸೆಟ್ಟಿಗೆ ಬಂದಿದ್ದೀವಿ ಅಂತ ಎಲ್ಲೂ ಒಂದಿನನೂ ಅನಿಸಿಲ್ಲ. ಸೊ ಡೇ ಒನ್ನಿಂದನೂ ನನ್ನ ಅವರ ಬಾಂಡಿಂಗ್ ಹಂಗೇ ಇದೆ, ನಡೀತಿದೆ. ಸೊ ನಾವು ಕೇಳಿರೋ ಪ್ರಕಾರ, ನೋಡಿರೋ ಪ್ರಕಾರ ಏನು ಮಾಡ್ತಾರೆ ಅಂದರೆ, ಹುಡುಗಿ ಕೈ ಕೊಟ್ಲು ಅಂತಂದರೆ, ಲವ್ ಫೇಲ್ಯೂರ್ ಆಯಿತು ಅಂದರೆ ಕುಡಿತಾರೆ, ಸಿಕ್ಕಾಪಟ್ಟೆ ಆಲ್ಕೋಹಾಲ್ಗೆ ಅವರು ಅಡಿಕ್ಟ್ ಆಗಿಬಿಡ್ತಾರೆ. ಆದರೆ ನೀವು ನಿಮ್ಮ ತಾಯಿ ತೀರ್ಕೊಂಡ್ರು ಅನ್ನೋ ಒಂದು ವಿಷಯಕ್ಕೆ ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಸೊ ಸೀರಿಯಲ್ ಥ್ರೂ ಔಟ್ ಇದೇ ಥರ ಹೋಗುತ್ತಾ ಹೇಗೆ? ಆ್ಯಕ್ಚುಲಿ ಅಪ್ಪ ನನ್ನ ಅಕ್ಸೆಪ್ಟ್ ಮಾಡೋವರೆಗೂ ಹಿಂಗೆ ಹೋಗುತ್ತೆ ಅನ್ಕೋತೀನಿ. ಯಾಕಂದರೆ ಅಮ್ಮ ಸಾವಿಗೆ ಕಾರಣ ಅಂತ ಅಪ್ಪ ನನಗೆ ಪ್ರತಿ ಸಲನೂ ಈ ಮಾತು ಹೇಳಿದಾಗ ನಾನು ಸಿಕ್ಕಾಪಟ್ಟೆ ಮನಸ್ಸಿಗೆ ಬೇಜಾರಾದಾಗೆಲ್ಲ ನಾನು ಕುಡಿತಾ ಇರ್ತೀನಿ. ಸೊ ಅದೊಂದು ರೀಸನ್. ಆದರೆ ಸೊ ಅಮ್ಮ ನನಗೆ ಪ್ರತಿದಿನ, ನಾನು ಅಮ್ಮ ಜೊತೆ ಮಾತಾಡ್ತೀನಿ, ನಗ್ತೀನಿ, ಹೇಳ್ತೀನಿ, ಈಗೆಲ್ಲ ಒಂದು ಡೈಲಾಗ್ ಹೇಳಿದ್ದೀನಿ ಅದರಲ್ಲಿ. ಸೊ ನಾನು ಕುಡಿಯೋದೇ ಅಮ್ಮನಿಗೋಸ್ಕರ. ನನಗೆ ಅಮ್ಮ ಅಂದರೆ ಸಿಕ್ಕಾಪಟ್ಟೆ ಕನೆಕ್ಷನು, ಅಮ್ಮ ಅಂದರೆ ಸಿಕ್ಕಾಪಟ್ಟೆ ಒಂಥರ ಪ್ರಾಣ. ಸೊ ಅಮ್ಮನ ಕಳ್ಕೊಂಡ್ಬಿಟ್ಟಿದ್ನಲ್ಲ, ಅದ್ರ ಜೊತೆಗೆ ಈ ಅಪ್ಪ ಈ ಥರ ಎಲ್ಲ ಬೈತಾರಲ್ಲ, ನನಗೆ ಯಾರೂ ಸಪೋರ್ಟ್ ಇಲ್ವಲ್ಲ ಅನ್ನೋಕ್ಕೆ ಕುಡಿತೀನಿ. ಅದರ ಜೊತೆಗೆ ಅಮ್ಮ ಸಿಗ್ತಾರೆ ಅನ್ನೋ ಒಂದು ರೀಸನ್ ಕುಡಿತೀನಿ. ಸೊ ಆ ಒಂದು ರೀಸನ್ಗೆ ಮಾತ್ರ ಕೃಷ್ಣ ಕುಡಿಯೋದು. ಸೊ ಯಾವುದೇ ಲವ್ ಫೇಲ್ಯೂರ್ಗಾಗಲಿ, ಒಂದು ಬೇರೆ ಥರ ಪಾರ್ಟಿ ಮಾಡೋದಕ್ಕಾಗಲಿ ಅಲ್ಲ. ಅವ್ನು ಕುಡಿಯೋದಕ್ಕೂ ಅಲ್ಲೊಂದು ಹಿಂದೆ ಒಂದು ಎಮೋಷ್ನಲ್ ಇದೆ, ಏನೋ ಒಂದು ರೀಸನ್ ಇದೆ, ತಾಯಿ ರೀಸನ್ ಅಷ್ಟೇ.
ಸೊ ತಂದೆ ಪಾತ್ರದಲ್ಲಿ ಆಬ್ವಿಯಸ್ಲಿ ಎಸ್ ನಾರಾಯಣ್ ಸರ್ ಅವರು ಕಾಣಿಸ್ಕೊಂಡಿದ್ದಾರೆ. ತುಂಬ ವರ್ಷ ಆದಮೇಲೆ ಅವರು ಕಂಬ್ಯಾಕ್ ಮಾಡಿರೋದು ಕಿರುತೆರೆಗೆ. ಸೊ ಅವರು ಸಿಕ್ಕಾಪಟ್ಟೆ ಸೀನಿಯರ್ ಇದ್ದಾರೆ, ದೊಡ್ಡ ಫಿಲ್ಮ್ ಮೇಕರ್ ಇದ್ದಾರೆ. ಅವ್ರ ಜೊತೆ ನೀವು ಸ್ಕ್ರೀನ್ ಶೇರ್ ಮಾಡ್ಕೋಬೇಕು, ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕು ಅಂತಂದರೆ ಎಷ್ಟರ ಮಟ್ಟಿಗೆ ನೀವು ಪ್ರಿಪೇರ್ ಆಗಿರಬೇಕಾಗುತ್ತೆ? ಇಲ್ಲ ಆ್ಯಕ್ಚುಲಿ ಪ್ರಿಪೇರ್ ಅನ್ನೋದಿಲ್ಲ. ಒಂದು ಕಡೆ ಭಯ ಇರುತ್ತೆ, ಅವರು ಅಂಥ ಲೆಜೆಂಟು. ಯಾರ್ಯಾರಿಗೂ ಅವರು ಡೈರೆಕ್ಟ್ ಮಾಡಿದ್ದಾರೆ. ಸೊ ಅವ್ರ ಜೊತೆ ಕೆಲಸ ಮಾಡಬೇಕು ಅಂದಾಗ ಎಲ್ಲೋ ಒಂದು ಕಡೆ ನಮಗೂ ಒಂದು ಜವಾಬ್ದಾರಿ ಇರುತ್ತೆ. ಅವ್ರು ಮಾಡಬೇಕಾದ್ರೆ ಅವ್ರನ್ನ ಅಬ್ಸರ್ವ್ ಮಾಡ್ತೀವಿ, ಇಲ್ಲ ಕೆಲವು ಇನ್ಪುಟ್ಸ್ ಅವ್ರು ಕೊಡ್ತಾರೆ. ಈಗ ಅವರು ಪ್ರತಿದಿನವೂ ಹೇಳ್ತಾರೆ, ಇದು ಹಿಂಗೆ ಮಾಡಬೇಡ, ಈ ಥರ ಮಾಡು, ಈ ಆಕಾರ ಒಕಾರ ಅದು ತಗೋ ಇದು ತಗೋ ಅಂತ ಪ್ರತಿ ಸಲನೂ ಒಂದು ಒಳ್ಳೊಳ್ಳೆ ಇನ್ಪುಟ್ ಕೊಡ್ತಾರೆ. ಅವರೊಬ್ಬರೇ ಅಂತ ಅಲ್ಲ, ಈಗ ಸುಚಿತ್ರಾ ಅವರಾಗಿರ್ಬೋದು, ಎಷ್ಟೋ ವರ್ಷಗಳ ನಂತರ ಅವ್ರು ಕಂಬ್ಯಾಕ್ ಕೊಟ್ಟಿದ್ದಾರೆ ಕನ್ನಡ ಸೀರಿಯಲ್ಗೆ. ಸೊ ಅವರು ಅಷ್ಟೇ, ಅವರು ಹೇಳ್ತಾ ಇರ್ತಾರೆ, ಮಗ ಇದು ನೀನು ಚೆನ್ನಾಗಿ ಮಾಡಿದೆ ಕಣೋ, ಇದನ್ನು ಈ ಥರ ತೊಗೊಬೇಕಾಗಿತ್ತು, ಇನ್ನೊಂದು ಸಲ ತೊಗೊತೀಯ ಕೇಳಿ ನೋಡು ಆಗ್ತಾರೆ. ಎಲ್ಲೋ ಒಂದು ಕಡೆ ಬ್ಲೆಸ್ಡ್ ಅನಿಸುತ್ತೆ ಈ ಟೀಮ್. ಇವನ್ ನಮ್ಮ ಅಣ್ಣ ತಮ್ಮ ಆಗಿರ್ಬೋದು, ಅವ್ರೂ ಅಷ್ಟೇ ತುಂಬ ಸಪೋರ್ಟಿವ್ ಆಗಿದ್ದಾರೆ. ನಮ್ಮ ಫ್ಯಾಮಿಲಿ ಒಂಥರ ಏನೋ ಆಯ್ಕೆ ಮಾಡಿ ತಂದು ಕೊಟ್ಟಂಗಿದೆ. ತುಂಬ ಚೆನ್ನಾಗಿ ಎಲ್ಲರೂ ಕೋಪ್ರೇಟ್ ಮಾಡ್ತಾರೆ. ಸೊ ಸೀರಿಯಲ್ ಜೊತೆಗೆ ನೀವು ಸಿನಿಮಾ ಕೂಡ ಮಾಡೋದು. ಇವಾಗ ಏನಾಗುತ್ತೆ ಅಂದರೆ ಕಿರುತೆರೆಯಲ್ಲಿ ಒಂದಿಷ್ಟು ಪ್ರಾಜೆಕ್ಟ್ ಮಾಡ್ತಾರೆ, ಅದಾದಮೇಲೆ ನೆಕ್ಸ್ಟ್ ಸ್ಟೆಪ್ ಅಂತಂದರೆ ಸಿನಿಮಾ ಅಂತ ಆಗುತ್ತೆ ಆರ್ಟಿಸ್ಟ್ಗಳಿಗೆ. ಸೊ ಮತ್ತೆ ಸಿನಿಮಾಯಿಂದ ಕಮ್ಬ್ಯಾಕ್ ಮತ್ತೆ ಸೀರಿಯಲ್ ಬರೋದು. ನಿಮ್ಮ ಪ್ರಕಾರವಾಗಿ ಒಂದು ಎಕ್ಸ್ಪೆರಿಮೆಂಟು ಅನ್ಬೋದು, ಒಂದು ಬೇರೆ ಥರ ಚಾಯ್ಸ್ ಇರ್ಬೋದು, ಆಪರ್ಚುನಿಟಿ ಅಂತ ಅನ್ಬೋದು. ಬಟ್ ನೋಡಿದವ್ರಿಗೆ ಓಕೆ ಇವ್ರಿಗೆ ಸಿನಿಮಾದಲ್ಲಿ ಸಕ್ಸಸ್ ಸಿಗಲಿಲ್ಲ ಮತ್ತು ಕಿರುತೆರೆಗೆ ವಾಪಸ್ ಬಂದರು ಅನ್ನುವಂತಹ ಮಾತುಗಳು ಬರುತ್ತೆ. ಅದ್ರ ಬಗ್ಗೆ ಹೇಳೋದಾದ್ರೆ ಅದೇ ಮಾತುಗಳು ಹೆಂಗೆ ಆದರೂ ಮಾತಾಡ್ತಿರೇ ಇರ್ತಾರೆ, ಬಟ್ ರಿಯಾಲಿಟಿ ನಮಗೆ ಮಾತ್ರ ಗೊತ್ತಿರುತ್ತೆ. ನಮ್ಗೆ ಯಾವ ಥರ ಸಿನಿಮಾ ಸಿಗ್ತಿದೆ ಅಥವಾ ನಮ್ಗೆ ಏನು ಕೆಲಸ ಬರ್ತಿದೆ ಅನ್ನೋದು ನಮಗೆ ಮಾತ್ರ ಗೊತ್ತಿರುತ್ತೆ. ಸೊ ಈ ಸಿನಿಮಾ ನನ್ನ ಮೈಂಡಲ್ಲಿರೋದು ಒಂದೇ, ಗೋ ವಿತ್ ದ ಫ್ಲೋ. ಒಬ್ಬ ಆರ್ಟಿಸ್ಟಾಗಿ ನಿನಗೆ ಯಾವ ಥರ ಕೆಲಸ ಬರುತ್ತೆ, ನಿನಗೆ ಇಷ್ಟ ಆಗುತ್ತಾ, ಸೊ ಮಾಡ್ಕೊಂಡು ಹೋಗ್ತಾರೋ. ಸೊ ಅಷ್ಟೇ ನನ್ನ ತಲೆಯಲ್ಲಿರೋದು. ಸೊ ನಾನು ಸಿನಿಮಾನೇ ಮಾಡಬೇಕು, ಸೀರಿಯಲ್ಲೇ ಮಾಡಬೇಕು ಅಂತ ಏನಿಲ್ಲ. ಇನ್ನೂ 10 ವರ್ಷ ಆಗಲಿ, 15 ವರ್ಷ ಆಗಲಿ, 20 ವರ್ಷ ಆಗಲಿ, ನಾನು ಇದೇ ಕ್ಷೇತ್ರದಲ್ಲಿ ಇರ್ತೀನಿ. ಹೀರೋ ಹಾಗೆ ಮಾಡಬೇಕು ಅಂತ ಏನಿಲ್ಲ, ಬಟ್ ಒಳ್ಳೆ ಕ್ಯಾರೆಕ್ಟರ್ ಆಗಿ ಒಳ್ಳೆ ಕಲಾವಿದ ಅನಿಸ್ಕೊಳ್ಳೋ ಮಟ್ಟಿಗೆ ಮಾಡಬೇಕು ಅನ್ನೋದು ನನ್ನ ಆಸೆ.